ಗೆಳೆಯರೆ, ನಾನು ಚಂದ್ರಶೇಖರ್ ಬಾಳೆ. ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ, ಸುಸ್ವಾಗತ. ಪಶ್ಚಿಮ ಘಟ್ಟಗಳ ರಕ್ಷಣೆಗಾಗಿ ಶ್ರೀಯುತ ಮಾಧವ ಗಾಡ್ಗೀಳ್ರವರು ಕೊಟ್ಟ ವರದಿಯನ್ನು ಜಾರಿ ಮಾಡಲು ನಮ್ಮ ರಾಜಕಾರಣಿಗಳು ಯಾಕೆ ತಯಾರಿಲ್ಲ? ಅದರ ಬದಲಿಗೆ ಜನರಲ್ಲಿ ಸುಳ್ಳು ಅಭಿಪ್ರಾಯಗಳನ್ನು ಪ್ರಚಾರ ಮಾಡಿದ್ದು ಯಾಕೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸಮತೋಲಿತ ಅಭಿವೃದ್ಧಿಯನ್ನು ಪ್ರೋತ್ಸಾಹಿಸುವ ಕಾರ್ಯತಂತ್ರವೊಂದನ್ನು ರೂಪಿಸಲು ಸ್ಥಳೀಯ ಜನರ ತಿಳುವಳಿಕೆ ಮತ್ತು ಅನುಭವಗಳನ್ನು ಆಧರಿಸಿ ಅವರ ಸಲಹೆಗಳನ್ನು ಪಡೆಯುವ ಮುಖಾಂತರ ನಿರ್ಣಾಯಕ ತೀರ್ಮಾನಕ್ಕೆ ಬರಲು ಸಾಧ್ಯವಾಗುತ್ತದೆ. ಆ ಹಿನ್ನೆಲೆಯಲ್ಲಿ ಗಾಡ್ಗೀಳ್ರವರ ವರದಿಯನ್ನು ಬೇರು ಮಟ್ಟದ ಜನತೆಯ ಮುಂದೆ ಮಂಡಿಸುವಂತಾಗಬೇಕು. ಆ ಮುಖಾಂತರ ಪಶ್ಚಿಮ ಘಟ್ಟದ ಆಯಾ ಪ್ರದೇಶದ ಅಭಿವೃದ್ಧಿ ಮತ್ತು ಸಂರಕ್ಷಣೆಯ ನಿರ್ಧಾರಗಳನ್ನು ಕೈಗೊಳ್ಳುವ ಪರಮಾಧಿಕಾರವನ್ನು ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮ ಸಭೆಗಳಿಗೆ ನೀಡುವ ಮುಖಾಂತರ ರಾಜ್ಯಾಂಗದ 73 ಮತ್ತು 74ರ ತಿದ್ದುಪಡಿಯನ್ನು ಜಾರಿಗೊಳಿಸುವ ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣದ ನೀತಿಯನ್ನು ಸಂಪೂರ್ಣವಾಗಿ ಬೆಂಬಲಿಸುವುದು ಮಾತ್ರವಲ್ಲ, ಅದನ್ನು ಜಾರಿಗೊಳಿಸುವ ಹಕ್ಕನ್ನು ಕೂಡ ಪಂಚಾಯಿತಿಗೆ ನೀಡಲಾಗಿದೆ. ಆ ಹಿನ್ನೆಲೆಯಲ್ಲಿ ನೈಸರ್ಗಿಕ ಸಂಪನ್ಮೂಲಗಳ ಬಳಕೆ ಮತ್ತು ಸಂರಕ್ಷಣೆಯ ಜವಾಬ್ದಾರಿಗಳನ್ನು ಯಾವುದೇ ಕಾರಣಕ್ಕೂ ಸರ್ಕಾರಿ ಸಂಸ್ಥೆಗಳು ಮತ್ತು ಅಧಿಕಾರಶಾಹಿಗಳ ನಿರ್ಧಾರಕ್ಕೆ ಬಿಡಬಾರದೆಂದು ಗಾಡ್ಗೀಳ್ರ ವರದಿ ಸ್ಪಷ್ಟವಾಗಿ ಪ್ರತಿಪಾದನೆ ಮಾಡಿದೆ. ಪಶ್ಚಿಮ ಘಟ್ಟಗಳಲ್ಲಿ ಲಭ್ಯವಿರುವ ಅತ್ಯಂತ ಶ್ರೀಮಂತವಾದ ಖನಿಜ ಸಂಪತ್ತು ಹಾಗೂ ಅರಣ್ಯ ಸಂಪತ್ತು ಮತ್ತು ಜೀವವೈವಿಧ್ಯತೆ ಹಾಗೂ ಜಲ ಸಂಪನ್ಮೂಲಗಳನ್ನು ತನಗೆ ತೋಚಿದಂತೆ ಯಾವ ಕನಿಷ್ಠ ನಿಯಂತ್ರಣಗಳು ಇಲ್ಲದೆ ತಮ್ಮ ವೈಯಕ್ತಿಕ ಲಾಭಕ್ಕೆ ದೋಚುತ್ತಿರುವ ಉದ್ದಿಮೆದಾರರಿಗೆ, ಅವರಿಗೆ ಬೆಂಬಲಿಸುವ ಶಾಸಕ ಸಂಸದರಿಗೆ ಮತ್ತೆ ಮುಂದೆಯೂ ದೋಚಬೇಕೆಂದು ಹೊಂಚು ಹಾಕಿ ಕೂತಿರುವವರಿಗೆ ಈ ಪ್ರತಿಪಾದನೆಗಳು ಸಹಜವಾಗಿ ಇಷ್ಟವಾಗುತ್ತಾ ಇಲ್ಲ. ಸಮುದಾಯದ ಆಸ್ತಿಗಳನ್ನು ಅಭಿವೃದ್ಧಿಯ ಹೆಸರಿನಲ್ಲಿ ಖಾಸಗಿ ಆಸ್ತಿಗಳನ್ನಾಗಿ ಪರಿವರ್ತಿಸಿ ಕಬಳಿಸುವ ಹುನ್ನಾರ ನಡೆಸುತ್ತಿರುವ ಹೂಡಿಕೆದಾರ ವರ್ಗ ಮತ್ತು ಅವರು ಬಿಸಾಡುವ ಲಂಚದ ಹಣ ಋಣಕ್ಕೆ ಬಿದ್ದಿರುವ ಅಧಿಕಾರಿ ಮತ್ತು ನೌಕರರೊಂದಿಗೆ ತಮ್ಮ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಅತ್ಯಂತ ಜನಪರವಾದ ಪಶ್ಚಿಮ ಘಟ್ಟದ ಜನರ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನೀಡಿದ ವರದಿಯನ್ನು ಎಲ್ಲ ರಾಜಕೀಯ ಪಕ್ಷದ ಜನಪ್ರತಿನಿಧಿಗಳು ಮೂಲೆ ಗುಂಪು ಮಾಡಿ ತಿರಸ್ಕರಿಸಲು ತನ್ನೆಲ್ಲ ಪ್ರಯತ್ನಗಳನ್ನು ಮಾಡಿಸ್ತಾ ಇದ್ದಾರೆ. ಈಗ ಹಾಲಿ ಜಾರಿಯಲ್ಲಿರುವ ಅರಣ್ಯ ಕಾಯ್ದೆ, ಪರಿಸರ ಕಾಯ್ದೆ, ಗಣಿ ಕಾಯ್ದೆ, ಜಲ ಕಾಯ್ದೆ ಮತ್ತು ಮಾಲಿನ್ಯ ನಿಯಂತ್ರಣ ಕಾಯ್ದೆಗಳಲ್ಲಿದ್ದ ಹಲವಾರು ಯಂತ್ರಗಳನ್ನು ಹೂಡಿಕೆದಾರರಿಗೆ ಅನುಕೂಲ ಮಾಡಿಕೊಡಲು ಸ್ವಲ್ಪ ಮಾಡಿ ಸಡಿಲಿಸುತ್ತಾ ಬರಲಾಗಿದೆ. ಪ್ರೋತ್ಸಾಹಕ ಧನಾತ್ಮಕ ಸಲಹೆಗಳು. ಈ ವರದಿ ಕೇವಲ ನಿಷೇಧಾತ್ಮಕ ಸಲಹೆ ಮತ್ತು
ನಿಯಂತ್ರಣಗಳನ್ನು ಹೇರುವುದಕ್ಕೆ ಸೀಮಿತಗೊಳ್ಳದೆ ಅಗತ್ಯವಾಗಿ ಈ ಪ್ರದೇಶದಲ್ಲಿ ಮಾಡಬೇಕಾದ ಕೆಲವು ಕಾರ್ಯಗಳ ಬಗ್ಗೆಯೂ ಮಾತನಾಡುತ್ತದೆ. ಅವುಗಳಲ್ಲಿ ಪ್ರಮುಖವಾದ ಕೆಲವನ್ನು ಈ ಕೆಳಕಂಡಂತೆ ಪಟ್ಟಿ ಮಾಡಬಹುದು. ಸ್ಥಳೀಯ ಸರ್ಕಾರಿ ಆಡಳಿತ ಹಂತದಲ್ಲಿ ವಿಕೇಂದ್ರೀಕೃತ ಜಲಸಂಪನ್ಮೂಲ ನಿರ್ವಹಣಾ ಯೋಜನೆಗಳನ್ನು ರೂಪಿಸುವುದು, ಅತಿ ಎತ್ತರದ ಕಣಿವೆ ಜೌಗು ಪ್ರದೇಶಗಳನ್ನು ಮತ್ತು ಜಲಾಗಾರಗಳನ್ನು ರಕ್ಷಿಸುವುದು, ಪ್ರಮುಖವಾದ ನೀರಾವರಿ ಮತ್ತು ಜಲವಿದ್ಯುತ್ ಯೋಜನೆಗಳ ಬಾಳಿಕೆಯ ಆಯಸ್ಸನ್ನು ವೃದ್ಧಿಸಲು ಜಲಾನಯನ ಪ್ರದೇಶಾಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಬೇಕು. ನದಿಯಲ್ಲಿ ಹರಿಯುವ ನೀರಿನ ಪ್ರಮಾಣವನ್ನು ಹೆಚ್ಚಿಸಲು ಮತ್ತು ನೀರಿನ ಗುಣಮಟ್ಟವನ್ನು ಉತ್ತಮಪಡಿಸಲು ಸಮುದಾಯ ಪಾಲ್ಗೊಳ್ಳುವಿಕೆಯ ಮೂಲಕ ವೈಜ್ಞಾನಿಕ ಅಚ್ಚುಕಟ್ಟು ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳಬೇಕು. ಸಾರ್ವಜನಿಕ ಜಾಗೃತಿ ಕಾರ್ಯಕ್ರಮಗಳ ಮೂಲಕ ಮತ್ತು ಸೂಕ್ತ ತಂತ್ರಜ್ಞಾನಗಳ ಉನ್ನತೀಕರಣದಿಂದ ಜಲ ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಬೇಕು. ಸಾವಯವ ಕೃಷಿ ಅಭ್ಯಾಸಗಳಿಗೆ ಪ್ರೋತ್ಸಾಹ ನೀಡಬೇಕು. ಮಣ್ಣಿನಲ್ಲಿ ಇಂಗಾಲ ಸೇರ್ಪಡೆಗೆ ಪ್ರೋತ್ಸಾಹ ನೀಡಬೇಕು. ಆಯ್ದ ಸಾಂಪ್ರದಾಯಿಕ ಬೆಳೆಗಳ ಬೀಜಗಳ ಸಂರಕ್ಷಣೆ ಮತ್ತು ಬೆಳೆಗಳನ್ನು ಬೆಳೆಯಲು ಪ್ರೋತ್ಸಾಹ ನೀಡಬೇಕು. ಇವುಗಳ ಇಳುವರಿಯನ್ನು ಉತ್ತಮಪಡಿಸುವ ಪ್ರಯತ್ನಗಳಿಗೆ ಬೆಂಬಲ ನೀಡಬೇಕು. ನಿಖರ ಕೃಷಿ ಅಭ್ಯಾಸಗಳಿಗೆ ಪ್ರೋತ್ಸಾಹ ನೀಡಬೇಕು. ಹೈನುಗಾರಿಕೆಯಲ್ಲಿ ಸ್ಥಳೀಯ ದೇಸಿ ತಳಿಗಳನ್ನು ಸಾಕಲು ಪ್ರೋತ್ಸಾಹ ನೀಡಬೇಕು. ಹೀಗೆ ಸಾಕುವವರಿಗೆ ಸಂರಕ್ಷಣಾ ಸೇವಾ ಶುಲ್ಕ ರೂಪದಲ್ಲಿ ಪ್ರೋತ್ಸಾಹಧನ ಸಹಾಯ ಮಾಡಬೇಕು. ಸಂರಕ್ಷಿತ ಪ್ರದೇಶಗಳ ಹೊರ ಅಂಚಿನಲ್ಲಿ ಸಾಮುದಾಯಿಕ ಗೋಮಾಳಗಳನ್ನು ಹುಲ್ಲುಗಾವಲುಗಳನ್ನು ಮರುಸ್ಥಾಪಿಸಬೇಕು. ಅನಾನುಕೂಲ ಕೃಷಿ ವಾಯುಗುಣ ಪರಿಸ್ಥಿತಿಗಳ ಅಡ್ಡಪರಿಣಾಮಗಳನ್ನು ತಾಳಿಕೊಳ್ಳಬಲ್ಲ ಸ್ಥಳೀಯ ಸಾಕುಪ್ರಾಣಿ ತಳಿಗಳ ಸಾಕುವಿಕೆಗೆ ಪ್ರೋತ್ಸಾಹ ನೀಡಬೇಕು. ರಾಸಾಯನಿಕ ಗೊಬ್ಬರಗಳಿಗೆ ನೀಡಲಾಗುತ್ತಿರುವ ಸಹಾಯಧನವನ್ನು ತಪ್ಪಿಸಿ ಅದನ್ನು ದನ ಕರುಗಳನ್ನು ಸಾಕಲು, ಸಾವಯವ ಗೊಬ್ಬರ ತಯಾರಿಸಲು ಮತ್ತು ಗೋಬರ್ ಅನಿಲ ಉತ್ಪಾದನೆಗೆ ನೀಡುವಂತಾಗಬೇಕು. ಜೀವವೈವಿಧ್ಯತಾ ನಿರ್ವಹಣಾ ಮಂಡಳಿ ಅಥವಾ ಮೀನುಗಾರರ ಸಹಕಾರ ಸಂಘಗಳ ನಿಯಂತ್ರಣದಲ್ಲಿ ಸ್ಥಳೀಯ ಮತ್ಸ್ಯ ಪ್ರಭೇದಗಳನ್ನು ಸಂರಕ್ಷಿಸಲು ಸಂರಕ್ಷಣಾ ಸೇವಾ ಶುಲ್ಕವನ್ನು ನೀಡಿ ಅವುಗಳನ್ನು ಕೆರೆ ಕೊಳಗಳಲ್ಲಿ ಬೆಳೆಸಿ ಕಾಪಾಡಲು ಪ್ರೋತ್ಸಾಹ ನೀಡಬೇಕು. ಅರಣ್ಯ ಹಕ್ಕು ಕಾಯ್ದೆಯನ್ನು ಅದರ ಮೂಲ ಆಶಯದಂತೆ ಜಾರಿಗೊಳಿಸಬೇಕು. ಅರಣ್ಯ ಸಂಪನ್ಮೂಲಗಳ ಮೇಲೆ ಜನಗಳಿಗಿರುವ ಸಾಮುದಾಯಿಕ ಹಕ್ಕು ಮತ್ತು ಅರಣ್ಯವಾಸಿಗಳ ಹಕ್ಕುಗಳನ್ನು ಅವರಿಗೆ ನ್ಯಾಯವಾಗಿ ದೊರಕುವಂತಾಗಬೇಕು. ಸಮುದಾಯ ಅರಣ್ಯ ಸಂಪನ್ಮೂಲಗಳನ್ನು ಮತ್ತು ಜಂಟಿ ಅರಣ್ಯ ಸಂಪನ್ಮೂಲಗಳನ್ನು ಮತ್ತು ಜಂಟಿ ಅರಣ್ಯ ನಿರ್ವಹಣಾ ಭೂಮಿಗಳನ್ನು ನಿರ್ವಹಣೆ ಮಾಡಲು ಜೀವವೈವಿಧ್ಯತಾ ನಿರ್ವಹಣಾ ಸಮಿತಿ ವಶದಲ್ಲಿರುವ ಭೂಮಿಗಳನ್ನು ನಿರ್ವಹಿಸಲು ಇವರು ತಮ್ಮ ಜಮೀನಿನಲ್ಲಿ ಸ್ವಾಭಾವಿಕ ಹಸಿರು ಹೊದಿಕೆಯನ್ನು ನಿರ್ವಹಣೆ ಮಾಡಲು ವಾರ್ಷಿಕ ಬೆಳೆಗಳಿಂದ ಬಹುವಾರ್ಷಿಕ ನಿರಂತರ ಬೆಳೆಗಳಿಗೆ ಬದಲಾಯಿಸಿಕೊಳ್ಳಲು ವಿವಿಧ ರೂಪಗಳ ಪ್ರೋತ್ಸಾಹವನ್ನು ನೀಡಬೇಕು. ಖಾಸಗಿ ಭೂಮಿಗಳಲ್ಲಿ ಜೀವವೈವಿಧ್ಯತಾ ಅಂಶಗಳನ್ನು ನಿರ್ವಹಣೆ ಮಾಡಲು ಪವಿತ್ರ ಸೇವಾ ಶುಲ್ಕದ ರೂಪದಲ್ಲಿ ಪ್ರೋತ್ಸಾಹಧನ ನೀಡಬೇಕು. ವನ್ಯಜೀವಿಗಳಿಂದುಂಟಾಗುವ ಹಾನಿಗಳಿಗೆ ಪರಿಹಾರ ನೀಡುವ ಉದ್ದೇಶಕ್ಕಾಗಿ ಜೀವವೈವಿಧ್ಯ ನಿರ್ವಹಣಾ ಮಂಡಳಿಗೆ ವಿಶೇಷ ನಿಧಿಯನ್ನು ನೀಡುವುದು. ವಿಕೇಂದ್ರೀಕೃತ ವಿದ್ಯುತ್ ಬಳಕೆ ಮತ್ತು ಸೌರಶಕ್ತಿ ಬಳಕೆಗೆ ಪ್ರೋತ್ಸಾಹ ನೀಡಬೇಕು. ಎಲ್ಲ ವಲಯಗಳಲ್ಲೂ ಇಂಧನ ಬಳಕೆಯ ಸಾಮರ್ಥ್ಯವನ್ನು ಮತ್ತು ಬೇಡಿಕೆ ವಿಭಾಗ ನಿರ್ವಹಣಾ ಸಾಮರ್ಥ್ಯ ಹೆಚ್ಚಳಕ್ಕೆ ಪ್ರೋತ್ಸಾಹ ನೀಡುವುದು. ಮಕ್ಕಳು ಮತ್ತು ಯುವಕರನ್ನು ಪರಿಸರ ಶಿಕ್ಷಣದ ಮೂಲಕ ಸ್ಥಳೀಯ ಪರಿಸರದೊಂದಿಗೆ ಮರು ಜೋಡಿಸುವ ಕಾರ್ಯವಾಗಬೇಕು. ಸ್ಥಳೀಯ ಪರಿಸರದ ಸಮಸ್ಯೆಗಳಾದ ಅರಣ್ಯನಾಶ, ನೈಸರ್ಗಿಕ ಸಂಪನ್ಮೂಲ ಹಾಳುಗೆಡುವಿಕೆ, ಜಲ ಮತ್ತು ವಾಯುಮಾಲಿನ್ಯ ಮುಂತಾದವುಗಳ ಬಗ್ಗೆ ಅವರು ಜಾಗೃತರಾಗಿ ಕ್ರಿಯಾಶೀಲರಾಗುವಂತೆ ಮಾಡಬೇಕು. ಅಣೆಕಟ್ಟುಗಳು, ಗಣಿಗಳು, ಪ್ರವಾಸ, ವಸತಿ ಮುಂತಾದ ಹೊಸ ಯೋಜನೆಗಳಿಂದ ಅಲ್ಲಿಯ ಜಲಸಂಪನ್ಮೂಲಗಳ ಮೇಲೆ ಉಂಟಾಗುವ ಸಂಚಿತ ಪರಿಣಾಮಗಳ ಅಂದಾಜುಗಳನ್ನು ನಡೆಸಿ ಅವು ಅಲ್ಲಿಯ ಧಾರಣಾ ಸಾಮರ್ಥ್ಯದ ಮಿತಿಯೊಳಗಿದ್ದರೆ ಮಾತ್ರ ಅನುಮತಿಸತಕ್ಕದ್ದು.
ಹಸಿರು ತಂತ್ರಜ್ಞಾನಗಳನ್ನು ಪರಿಪಕ್ವಗೊಳಿಸಿ ಅವುಗಳು ಸಾಮಾನ್ಯ ಜನರಿಗೂ ದೊರಕುವಂತಾಗಬೇಕು. ಸಂಶೋಧನಾ ಸಂಸ್ಥೆಗಳು ಸ್ಥಳೀಯ ಸಮುದಾಯಗಳು ಮತ್ತು ಸರ್ಕಾರೇತರ ಸಂಸ್ಥೆಗಳೊಂದಿಗೆ ಸೇರಿ ಪರಿಸರ ಹರಿವು ಅಂದಾಜು ಸೂಚಕಗಳನ್ನು ನಿರೂಪಿಸುವಂತಾಗಬೇಕು. ಪರಿಣಿತ ವರದಿ ಪಶ್ಚಿಮ ಘಟ್ಟಗಳ ಬಗ್ಗೆ ಸಂಗ್ರಹಿಸಿರುವ ದತ್ತಾಂಶ ಮಾಹಿತಿ ಕೋಶವನ್ನು ತೆರೆದ, ಪಾರದರ್ಶಕವಾದ, ಜನ ಭಾಗವಹಿಸುವ, ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿ ಸಮುದಾಯದ ಪಾಲ್ಗೊಳ್ಳುವಿಕೆಯ ಮೂಲಕ ನಿರಂತರವಾಗಿ ಉನ್ನತೀಕರಿಸುವ ಕಾರ್ಯವಾಗಬೇಕು. ಶಾಲೆಗಳಲ್ಲಿ ಕೃಷಿ ಕಲಿಸುವಂತಾಗಬೇಕು. ನದಿಗಳ ಜಲ ದತ್ತಾಂಶಗಳನ್ನು ಕಾಲಕಾಲಕ್ಕೆ ಉನ್ನತೀಕರಿಸಿ ನದಿ ಪಾತ್ರಗಳ ಹಂತದಲ್ಲಿ ಜೀವ ಪರಿಸರಾತ್ಮಕ ದತ್ತಾಂಶ ಸಂಗ್ರಹಣೆ ಮಾಡಬೇಕು. ಒಟ್ಟಾರೆಯಾಗಿ ಈ ವರದಿ ಇಡೀ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಯಾವ ಕೆಲಸಗಳನ್ನು ಮಾಡಲೇಬಾರದು ಮತ್ತು ನಿಯಂತ್ರಿತವಾಗಿ, ಸೀಮಿತವಾಗಿ ಯಾವ ಚಟುವಟಿಕೆಗಳನ್ನು ಯಾವ ಭಾಗದಲ್ಲಿ ಮಾಡಬಹುದೆಂಬ ಒಂದು ಉದ್ದನೆಯ ವಿವರವಾದ ಸಲಹಾ ರೂಪದ ಪಟ್ಟಿಯನ್ನು ವೈಜ್ಞಾನಿಕ ಆಧಾರಗಳನ್ನಾಧರಿಸಿ ನೀಡಿದೆ. ಇದಲ್ಲದೆ ಸಕಾರಾತ್ಮಕವಾಗಿ ಈ ಪ್ರದೇಶಗಳಲ್ಲಿ ಯಾವ ಕ್ರಮಗಳನ್ನು ಅಗತ್ಯವಾಗಿ ತೆಗೆದುಕೊಳ್ಳಬೇಕೆಂಬ ಅಂಶಗಳ ಬಗ್ಗೆಯೂ ಬೆಳಕು ಚೆಲ್ಲುತ್ತದೆ. ಇವೆಲ್ಲಕ್ಕಿಂತ ಮುಖ್ಯವಾಗಿ ಅಭಿವೃದ್ಧಿ ಮತ್ತು ಸಂರಕ್ಷಣೆಯ ಆದ್ಯತೆಗಳನ್ನು ಗುರುತಿಸುವ, ಜೀವ ಪರಿಸರಾತ್ಮಕ ಸೂಕ್ಷ್ಮ ವಲಯಗಳ ಸೀಮಾ ರೇಖೆಗಳನ್ನು ನಿರ್ಧರಿಸುವ, ಹೋಗಬಹುದಾದ ಹೋಗಲೇಬಾರದಾದ ಪ್ರದೇಶಗಳನ್ನು ನಿರ್ಧರಿಸುವ, ಯಾವ ರೀತಿಯ ಅಭಿವೃದ್ಧಿಗೆ ಯಾವ ಪ್ರದೇಶದಲ್ಲಿ ಅವಕಾಶ ಕಲ್ಪಿಸಬೇಕು, ಇನ್ನು ಮುಂತಾದ ನಿರ್ಣಾಯಕ ನಿರ್ಧಾರ ಮಾಡುವ ಪರಮಾಧಿಕಾರವನ್ನು ಸ್ಥಳೀಯ ಸಮುದಾಯಗಳಿಗೆ ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ನೀಡಿದೆ. ಅವರು ಈ ತೀರ್ಮಾನಗಳನ್ನು ಮಾಡಲು ಅಗತ್ಯವಾದ ಮಾಹಿತಿ, ಮಾರ್ಗದರ್ಶನ, ದತ್ತಾಂಶಗಳು ಮತ್ತು ತಾಂತ್ರಿಕ ವೈಜ್ಞಾನಿಕ ನೆರವನ್ನು ನೀಡಲು ಪಶ್ಚಿಮ ಘಟ್ಟ ಜೀವಿ ಪರಿಸರಾತ್ಮಕ ಪ್ರಾಧಿಕಾರ, ಜೀವ ವೈವಿಧ್ಯ ನಿರ್ವಹಣಾ ಮಂಡಳಿಗಳು ಹಾಗೂ ಇತರೆ ಪರಿಸರ ಪ್ರಾಧಿಕಾರಗಳನ್ನು ಸಲಹೆ ಮಾಡಿದೆ. ಪಶ್ಚಿಮ ಘಟ್ಟಗಳಲ್ಲಿ ಇಲ್ಲಿಯವರೆಗೂ ಈ ಕಾರ್ಯಗಳನ್ನು ಮಾಡಲು ನಿರ್ಧಾರ ಮಾಡುತ್ತಿದ್ದ ರಾಜಕಾರಣಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಇದರಿಂದ ಇರುಸುಮುರುಸಾಗಿದೆ. ತಮ್ಮ ಅನಭಿಷಕ್ತ ಆಳ್ವಿಕೆಗೆ ಅಡಚಣೆಯುಂಟಾಗಿದೆ ಎಂದು ಭಾವಿಸಿರುವ ಈ ಜನವಿಭಾಗಗಳು ಈ ವರದಿಯ ವಿರುದ್ಧ ಮುಗ್ಧ ಅಮಾಯಕ ಜನರನ್ನು ಎತ್ತಿಕಟ್ಟಲು ವ್ಯಾಪಕ ಅಪಪ್ರಚಾರದಲ್ಲಿ ತೊಡಗಿದ್ದಾರೆ. ಇವರ ಅಪಪ್ರಚಾರಗಳಿಗೆ ಸರ್ಕಾರ ಮತ್ತು ಜನ ಬಲಿಯಾದರೆ ಜನರ ಅಧಿಕಾರ ಮರಳಿ ಇದೇ ರಾಜಕಾರಣಿ ಅಧಿಕಾರಶಾಹಿಗಳ ಕೈವಶದಲ್ಲೇ ಮುಂದುವರಿಯಲಿದೆ. ಪಶ್ಚಿಮ ಘಟ್ಟಗಳಲ್ಲಿ ಮಾತ್ರ ಕಾಣಸಿಗುವ ಸಿಂಗಳಿಕೆಗಳ ಒಂದು ದೊಡ್ಡ ಗುಂಪು ಇಲ್ಲಿ ಆಶ್ರಯ ಪಡೆದಿದೆ. ಈ ಪ್ರದೇಶ ಬಿದಿರು ಆಮೆಗಳ ಅತ್ಯಂತ ಪ್ರಾಶಸ್ತವಾದ ಆವಾಸ. ಈ ಪ್ರದೇಶದಲ್ಲಿ ಮಾತ್ರ ಅವು ಗಣನೀಯ ಸಂಖ್ಯೆಗಳಲ್ಲಿ ಕಂಡುಬರುತ್ತವೆ. ದಕ್ಷಿಣ ಭಾರತದ ಅರಣ್ಯ ಮೂಲ ನಿವಾಸಿ ಬುಡಕಟ್ಟುಗಳ ಪೈಕಿ ಅತ್ಯಂತ ಪುರಾತನವಾದ ಬುಡಕಟ್ಟೆಂದು ಪರಿಗಣಿಸಲ್ಪಟ್ಟಿರುವ ಕಾಡಾರ್ ಬುಡಕಟ್ಟು ಜನರು ಈ ಪ್ರದೇಶದಲ್ಲಿ ವಾಸಿಸ್ತಾ ಇದ್ದಾರೆ. ಬೇಟೆ ಮತ್ತು ಆಹಾರ ಸಂಗ್ರಹಣೆಗಳಿಂದಲೇ ಬದುಕುತ್ತಿದ್ದ ಈ ಕಾಡಾರ್ ಬುಡಕಟ್ಟು ಜನರು ಕೇವಲ 1500 ಸಂಖ್ಯೆಯಲ್ಲಿದ್ದಾರೆ. ಅರಣ್ಯ ಹಕ್ಕು ಕಾಯ್ದೆ 2006 ಈ ಬುಡಕಟ್ಟು ಜನರಿಗೆ ಅರಣ್ಯ ಪ್ರದೇಶಗಳ ಮೇಲೆ ಅನೇಕ ಸಮುದಾಯದ ಹಕ್ಕುಗಳನ್ನು ಮತ್ತು ಅರಣ್ಯ ಒಕ್ಕಲುತನದ ಹಕ್ಕುಗಳನ್ನು ನೀಡಿದೆ. ಆದರೆ ಸರ್ಕಾರ ಇವರಿಗೆ ಇಲ್ಲಿಯವರೆಗೂ ಆ ಹಕ್ಕುಗಳನ್ನು ಕೂಡ ಕೊಡಮಾಡಿಲ್ಲ. ಮೇಲ್ಕಂಡ ಅಂಶಗಳನ್ನು ಪ್ರಧಾನವಾಗಿ ಪರಿಗಣಿಸಿದ ಪರಿಣಿತ ಸಮಿತಿ ಉದ್ದೇಶಿತ ಅತಿರಪಲ್ಲಿ ಜಲವಿದ್ಯುತ್ ಯೋಜನೆಗೆ ಪರಿಸರ ಮಂತ್ರಾಲಯ ಅನುಮತಿ ನೀಡಬಾರದೆಂದು ಶಿಫಾರಸು ಮಾಡಿದೆ.
ಅತಿರಪಲ್ಲಿ ವಜಾಚಲ ಪ್ರದೇಶವನ್ನು ಯಥಾವತ್ತಾಗಿ ಸಂರಕ್ಷಿಸಬೇಕು. ಜಾಲಕುಡಿ ನದಿಯನ್ನು ಮತ್ಸ್ಯ ಶ್ರೀಮಂತ ಪ್ರದೇಶವೆಂದು ಘೋಷಿಸಿ ಅದನ್ನು ಕೇರಳದ ಉಡಕಬಾಂಚೋಲ ತಾಲೂಕಿನ ಮಾದರಿಯಲ್ಲಿ ಜೀವವೈವಿಧ್ಯ ಶ್ರೀಮಂತ ಪ್ರದೇಶವೆಂದು ಸಂರಕ್ಷಿಸಬೇಕೆಂದು ಶಿಫಾರಸು ಮಾಡಿದೆ. ಸಂಪೂರ್ಣ ಪಶ್ಚಿಮ ಘಟ್ಟ ಪ್ರದೇಶಗಳ ಮೇಲೆ ಪರಿಣತಿ ಸಮಿತಿ ವಿಧಿಸಲು ಉದ್ದೇಶಿಸಿರುವ ನಿಯಂತ್ರಣ ಕ್ರಮಗಳು. ವಂಶವಾಹಿ ರೂಪಾಂತರಿತ ಬೆಳೆಗಳಿಗೆ ಅವಕಾಶ ನೀಡಬಾರದು. ಪ್ಲಾಸ್ಟಿಕ್ ಚೀಲಗಳ ಬಳಕೆಯನ್ನು ಆದ್ಯತೆಯ ಮೇಲೆ ಪಶ್ಚಿಮ ಘಟ್ಟ ಪ್ರದೇಶದ ಅಂಗಡಿಗಳು, ವಾಣಿಜ್ಯ ಕೇಂದ್ರಗಳು, ಪ್ರವಾಸಿ ತಾಣಗಳಲ್ಲಿ 3 ವರ್ಷಗಳೊಳಗೆ ಸಂಪೂರ್ಣವಾಗಿ ನಿಷೇಧಿಸಬೇಕು. ವಿಶೇಷ ಆರ್ಥಿಕ ವಲಯಗಳಿಗೆ ಅವಕಾಶ ನೀಡಬಾರದು. ಹೊಸ ಪರ್ವತ ತಾಣಗಳಿಗೆ ಅವಕಾಶ ನೀಡಬಾರದು. ಸಾರ್ವಜನಿಕ ಭೂಮಿಯನ್ನು ಖಾಸಗಿ ಭೂಮಿಯಾಗಿ ಪರಿವರ್ತಿಸಬಾರದು. ಪರಿಸರ ಸ್ನೇಹಿ ನಿರ್ಮಾಣ ಸಾಮಗ್ರಿಗಳು ಮತ್ತು ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವ ಕಟ್ಟಡ ನಿರ್ಮಾಣ ನೀತಿ ಸಂಹಿತೆಯೊಂದಿಗೆ ರೂಪಿಸಬೇಕು. ಉಕ್ಕು, ಸಿಮೆಂಟು, ಮರಳನ್ನು ಅತ್ಯಂತ ಕನಿಷ್ಠ ಪ್ರಮಾಣದಲ್ಲಿ ಬಳಸಿ ಕಟ್ಟಡ ನಿರ್ಮಿಸಬೇಕು. ಮಳೆ ನೀರು ಕೊಯ್ಲು, ಅಸಾಂಪ್ರದಾಯಿಕ ಇಂಧನ ವ್ಯವಸ್ಥೆಗಳು ಮತ್ತು ಕಸ ನಿರ್ವಹಣಾ ವ್ಯವಸ್ಥೆಗಳನ್ನು ಸ್ಥಳೀಯ ಪರಿಸ್ಥಿತಿಗನುಗುಣವಾಗಿ ರೂಪಿಸಬೇಕು. ಯಾವುದೇ ನದಿ, ಹಳ್ಳಗಳ ಸ್ವಾಭಾವಿಕ ಹರಿವನ್ನು ವಿದ್ಯುತ್ ಯೋಜನೆಗಳಿಗೆ ತಿರುಗಿಸಬಾರದು. ತಮ್ಮ ಸಾರ್ಥಕ ಜೀವಿತಾವಧಿಯನ್ನು ಪೂರೈಸಿರುವ ಅಣೆಕಟ್ಟೆಗಳು ಮತ್ತು ಉಷ್ಣ ಸ್ಥಾವರಗಳು ಹಂತ ಹಂತವಾಗಿ ಕಳಚಬೇಕು. ಮೀನುಗಳನ್ನು ಬೇಟೆಯಾಡಲು ಡೈನಾಮೈಟ್ಗಳನ್ನಾಗಲಿ ಇಲ್ಲವೇ ಸ್ಫೋಟಕಗಳನ್ನಾಗಲಿ ಕಟ್ಟುನಿಟ್ಟಾಗಿ ಬಳಸಬಾರದು. ಇಳಿಜಾರು 30%ಕ್ಕಿಂತ ಅಧಿಕವಿದ್ದರೆ ಅಲ್ಲಿ ವಾರ್ಷಿಕ ಬೆಳೆ ಬೆಳೆಯುವುದನ್ನು ಪ್ರೋತ್ಸಾಹಿಸಬಾರದು. ವಾಣಿಜ್ಯ ಬೆಳೆ ಪ್ರದೇಶದಲ್ಲಿ ರಸ್ತೆ ಬದಿಗಳಲ್ಲಿ ಕಳೆನಾಶಕಗಳನ್ನು ಬಳಕೆಯನ್ನು ನಿಷೇಧಿಸಬೇಕು. ಏಕೆಂದರೆ ಬಹುತೇಕ ಕಳೆಗಳು ದನ ಕರುಗಳಿಗೆ ಮೇವಾಗಿದೆ. ಪಶ್ಚಿಮ ಘಟ್ಟಗಳಲ್ಲಿನ ನದಿ ಪಾತ್ರಗಳ ನೀರಿನ ಅಂತರ್ವರ್ಗಾವಣೆಗೆ ಅವಕಾಶ ನೀಡಬಾರದು. ಜೀವಿ ಪರಿಸರಾತ್ಮಕ ವಲಯ 1ರ ನಿರ್ವಹಣೆಗೆ ಸೂಚಿತವಾಗಿರುವ ಮಾರ್ಗದರ್ಶಿ ಸೂತ್ರಗಳು. ಕೆಲವು ವಿಶೇಷ ಪ್ರಕರಣಗಳನ್ನು ಹೊರತುಪಡಿಸಿ ಅರಣ್ಯ ಭೂಮಿಯನ್ನು ಅರಣ್ಯೇತರ ಉದ್ದೇಶಗಳಿಗೆ, ಕೃಷಿ ಭೂಮಿಯನ್ನು ಅರಣ್ಯೇತರ ಉದ್ದೇಶಗಳಿಗೆ ಪರಿವರ್ತಿಸಬಾರದು. ಸ್ಥಳೀಯ ಜನರ ಜನಸಂಖ್ಯೆಯ ಹೆಚ್ಚಳಕ್ಕನುಸಾರವಾಗಿ ಹಾಲಿ ಇರುವ ನಿವಾಸ ಪ್ರದೇಶಗಳನ್ನು ವಿಸ್ತರಿಸಬಹುದು. ಕೃಷಿ ಭೂಮಿಯನ್ನು ಅರಣ್ಯಗಳಾಗಿ ಇಲ್ಲವೇ ಮರ ಬೆಳೆ ಪ್ರದೇಶಗಳಾಗಿ ಪರಿವರ್ತಿಸಬಹುದು. ಈಗ ಹಾಲಿ ಈ ವಲಯಗಳಲ್ಲಿರುವ ಹೋಟೆಲ್ಗಳು, ರೆಸಾರ್ಟ್ಗಳಿಗೆ ಪರಿಸರ ಸಚಿವಾಲಯದ ಪ್ರವಾಸ ನೀತಿ ಅನುಸಾರ ಸೂಕ್ತವಾದ ಮಾರ್ಪಾಡುಗಳೊಂದಿಗೆ ಮುಂದುವರೆಸುವುದು. ರಸ್ತೆ ಮತ್ತು ಇತರ ಮೂಲ ಸೌಕರ್ಯಗಳ ವಿಸ್ತರಣಾ ಯೋಜನೆಗಳನ್ನು ಜಾರಿಗೊಳಿಸುವ ಮುನ್ನ ಸ್ಥಳೀಯ ಯೋಜನಾ ಪ್ರಾಧಿಕಾರ ಅದನ್ನು ಪರಿಸರ ಪರಿಣಾಮ ಅಂದಾಜು ಪ್ರಕ್ರಿಯೆಗೆ ಒಳಪಡಿಸಬೇಕು. ಆ ಯೋಜನೆಗಳ ಬೆಲೆ ಲಾಭಗಳ ವಿಶ್ಲೇಷಣೆ ಮಾಡಬೇಕು. ಹೀಗೆ ಅಂದಾಜು ಮಾಡುವಾಗ ತರಬೇಕಾದ ಜೀವ ಪರಿಸರಾತ್ಮಕ ಬೆಲೆ ಮತ್ತು ಸಾರ್ವಜನಿಕ ಒಳಿತು ಲಾಭಗಳನ್ನು ಪರಿಗಣಿಸಬೇಕು. ಈ ವಲಯದಲ್ಲಿ ವಿಷಕಾರಿ ತ್ಯಾಜ್ಯ ಸಂಸ್ಕರಣಾ ಘಟಕಗಳಿಗೆ ಅವಕಾಶ ನೀಡಬಾರದು. 5 ವರ್ಷಗಳ ಅವಧಿಯೊಳಗಾಗಿ ಈ ವಲಯದಲ್ಲಿ ರಾಸಾಯನಿಕ ಕೀಟನಾಶಕಗಳು, ಕಳೆನಾಶಕಗಳ ಬಳಕೆಯನ್ನು ಹಂತ ಹಂತವಾಗಿ ಸಂಪೂರ್ಣವಾಗಿ ನಿಲ್ಲಿಸಬೇಕು. ಧನಾತ್ಮಕ ಪ್ರೋತ್ಸಾಹಗಳ ಮೂಲಕ ಹಂತ ಹಂತವಾಗಿ ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಸಂಪೂರ್ಣವಾಗಿ ತೆಗೆದುಹಾಕಬೇಕು. ನೀಲಗಿರಿಯಂತಹ ಪರಕೀಯ ಒಂಟಿ ಸಂಕುಲ ವೃಕ್ಷ ಕೃಷಿ ನೆಡುತೋಪುಗಳಿರಬಾರದು. ಅತ್ಯಂತ ಕಟ್ಟುನಿಟ್ಟಾದ ನಿಯಮಾನುಸಾರ ಮಾತ್ರ ಔಷಧಿ ಸಸ್ಯಗಳಿಗೆ ಸಂಗ್ರಹಣೆಗೆ ಅವಕಾಶವಿರಬೇಕು. ಹೊಸದಾಗಿ ಗಣಿ ಲೈಸೆನ್ಸ್ಗಳನ್ನು ಈ ವಲಯದಲ್ಲಿ ನೀಡಬಾರದು. ಈಗ ಹಾಲಿ ನಡೆಯುತ್ತಿರುವ ಗಣಿಗಾರಿಕೆಯನ್ನು 5 ವರ್ಷದೊಳಗಾಗಿ ಹಂತ ಹಂತವಾಗಿ ನಿಲ್ಲಿಸಬೇಕು. ತಕ್ಷಣದಿಂದಲೇ ಅಕ್ರಮ ಗಣಿಗಾರಿಕೆಯನ್ನು ಈ ವಲಯದಲ್ಲಿ ನಿಲ್ಲಿಸಬೇಕು. ಕಲ್ಲು ಗಣಿಗಾರಿಕೆಗಳಾಗಲಿ ಮರಳು ಗಣಿಗಾರಿಕೆಗಳಾಗಲಿ ಯಾವುದೇ ಹೊಸ ಲೈಸೆನ್ಸ್ಗಳನ್ನು ನೀಡಬಾರದು.
ಯಾವುದೇ ಮಾಲಿನ್ಯ ಉಂಟು ಮಾಡುವ ಕೆಂಪು ಮತ್ತು ಕಿತ್ತಳೆ ವರ್ಗದ ಹೊಸ ಕೈಗಾರಿಕೆಗಳಿಗೆ ಈ ವಲಯದಲ್ಲಿ ಅವಕಾಶ ನೀಡಬಾರದು. ಈಗ ಹಾಲಿ ಈ ವಲಯದಲ್ಲಿ ನಡೆಯುತ್ತಿರುವ ಇಂತಹ ಕೈಗಾರಿಕೆಗಳ ಮೇಲೆ ಕಟ್ಟುನಿಟ್ಟಾದ ನಿರ್ಬಂಧ ವಿಧಿಸಿ ಸಾಮಾಜಿಕ ಆಡಿಟ್ಗೊಳಪಡಿಸಿ 2016ರೊಳಗೆ ಶೂನ್ಯ ಮಾಲಿನ್ಯದ ಹಂತಕ್ಕಿಳಿಸುವುದು. 1 ಮತ್ತು 2ನೇ ದರ್ಜೆಯ ಹೊಳೆಗಳಲ್ಲಿ ದಡ ಮೀರಿ ಹರಿಯದ ಯೋಜನೆಗಳಿಗೆ ಅವಕಾಶವಿಲ್ಲ. ಆದರೆ ಉಳಿದ ಹೊಳೆಗಳಲ್ಲಿ ದಡ ಮೀರಿ ಹರಿಯದ ನದಿ ಆಣೆಕಟ್ಟು ಯೋಜನೆಗಳಿಗೆ 3 ಮೀಟರ್ ಎತ್ತರದವರೆಗೆ ಮಾತ್ರ ಅವಕಾಶ ನೀಡಬೇಕು. ಯಾವುದೇ ನದಿ, ಹಳ್ಳ, ತಿರುವು ಹೊಸ ಯೋಜನೆಗಳಿಗೆ ಅವಕಾಶ ನೀಡಬಾರದು. ಅರಣ್ಯ ಕಡಿತ ಮಾಡುವುದಕ್ಕೆ ಅವಕಾಶ ಕಲ್ಪಿಸಬಾರದು. ಹೊಸ ಉಷ್ಣ ಸ್ಥಾವರಗಳಿಗೆ, ಬೃಹತ್ ಪವನ ವಿದ್ಯುತ್ ಯೋಜನೆಗಳಿಗೆ ಅವಕಾಶ ನೀಡಬಾರದು. ಹೊಸ ರೈಲ್ವೆ ಲೈನುಗಳಿಗೆ, ಪ್ರಮುಖ ರಸ್ತೆಗಳಿಗೆ ಈ ವಲಯದಲ್ಲಿ ಅವಕಾಶ ನೀಡಬಾರದು. ತುಂಬ ಅಗತ್ಯವಿರುವ ಕಡೆಗಳಲ್ಲಿ ಸ್ಥಳೀಯ ಯೋಜನಾ ಪ್ರಾಧಿಕಾರಗಳು ವಿಸ್ತರಣಾ ಯೋಜನೆಗಳನ್ನು ಪರಿಸರ ಪರಿಣಾಮ ಅಂದಾಜು ಮತ್ತು ಸಾಮಾಜಿಕ ಆಡಿಟ್ಗೊಳಪಡಿಸಿ ಅದು ಸೂಕ್ತವೆಂದಾದಲ್ಲಿ ಅನುಮತಿಸಬೇಕು. ಹೊಸ ಹೆದ್ದಾರಿಗಳನ್ನು, ವೇಗ ಹೆದ್ದಾರಿಗಳನ್ನು ತಪ್ಪಿಸುವುದು. ಈ ಗುರುತಿಸಿದ ಜವಾಬ್ದಾರಿಗಳನ್ನು ನಿರ್ವಹಿಸಲು ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ವಿಕೇಂದ್ರೀಕೃತವಾಗಿ ಹೇಗೆ ಕೆಳ ಹಂತದಲ್ಲಿ ಸಮಿತಿಗಳನ್ನು ರಚಿಸಲು ಹಾಗೂ ಕಾರ್ಯಾಚರಣೆಯನ್ನು ಮಾಡಲು ಸಮಿತಿಯು ಶಿಫಾರಸು ಮಾಡಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಪಶ್ಚಿಮ ಘಟ್ಟ ಜೀವ ಪರಿಸರಾತ್ಮಕ ಪ್ರಾಧಿಕಾರ. ಪರಿಣಿತ ತಂಡದ ಮತ್ತೊಂದು ಅತ್ಯಂತ ವಿವಾದಾತ್ಮಕ ಶಿಫಾರಸು ಪಶ್ಚಿಮ ಘಟ್ಟ ಜೀವಿ ಪರಿಸರಾತ್ಮಕ ಪ್ರಾಧಿಕಾರ. ಪಶ್ಚಿಮ ಘಟ್ಟ 6 ರಾಜ್ಯ, 44 ಜಿಲ್ಲೆಗಳ ಮತ್ತು 142 ತಾಲೂಕುಗಳ ವ್ಯಾಪ್ತಿಯನ್ನು ಹೊಂದಿದೆ. ಇಡೀ ಪಶ್ಚಿಮ ಘಟ್ಟ ಪ್ರದೇಶವನ್ನು ಜೀವಿ ಪರಿಸರಾತ್ಮಕ ಸೂಕ್ಷ್ಮ ಪ್ರದೇಶವೆಂದು ಘೋಷಿಸಿ ಅದರಲ್ಲಿ ವಿವಿಧ ಜೀವಿ ಸೂಕ್ಷ್ಮತೆಗಳನ್ನು ಹೊಂದಿರುವ ಜೀವಿ ಪರಿಸರಾತ್ಮಕ ಸೂಕ್ಷ್ಮ ವಲಯ 1, 2 ಮತ್ತು 3 ಸಹ ಸೂಚಿಸಲಾಗಿದೆ. ಈ ಘೋಷಣೆಯಿಂದ ಉದ್ಭವವಾಗುವ ಪರಿಸರ ಸವಾಲುಗಳನ್ನುದ್ದೇಶಿಸಿ ಇಡೀ ಪ್ರದೇಶದಲ್ಲಿ ಕೆಲಸ ಮಾಡಲು ಒಂದು ಉನ್ನತ ಪ್ರಾಧಿಕಾರ ರಚನೆಯಾಗಬೇಕು. ಇದರೊಟ್ಟಿಗೆ ಪ್ರತಿ ರಾಜ್ಯದಲ್ಲೂ ಆ ರಾಜ್ಯಕ್ಕೆ ಸೀಮಿತವಾಗಿ ಪಶ್ಚಿಮ ಘಟ್ಟ ರಾಜ್ಯ ಪ್ರಾಧಿಕಾರಗಳನ್ನು ಹಾಗೂ ಪ್ರತಿ ಜಿಲ್ಲೆಗಳಲ್ಲಿ ಜಿಲ್ಲಾ ಜೀವಿ ಪರಿಸರಾತ್ಮಕ ಸಮಿತಿಗಳನ್ನು ರಚಿಸಲು ಪರಿಣಿತಿ ತಂಡ ಶಿಫಾರಸು ಮಾಡಿದೆ. ಪಶ್ಚಿಮ ಘಟ್ಟ ರಾಜ್ಯಗಳಾದ ಗೋವಾ, ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು ಮತ್ತು ಕೇರಳ ರಾಜ್ಯಗಳಲ್ಲಿ ಜೀವಿ ಪರಿಸರಾತ್ಮಕವಾಗಿ ಸೂಕ್ಷ್ಮ ಪ್ರದೇಶ ಮತ್ತು ವಲಯಗಳ ಮೇಲೆ ಪರಿಣಾಮ ಉಂಟುಮಾಡುವ ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಿಸುವ, ನಿರ್ವಹಿಸುವ ಮತ್ತು ಯೋಜಿಸುವ ಒಂದು ಬಹುರಾಜ್ಯ ಅತ್ಯುನ್ನತ ಪ್ರಾಧಿಕಾರವಾಗಿ ಪಶ್ಚಿಮ ಘಟ್ಟ ಜೀವಿ ಪರಿಸರಾತ್ಮಕ ಪ್ರಾಧಿಕಾರವೊಂದನ್ನು ಪರಿಸರ ಸಂರಕ್ಷಣಾ ಕಾಯ್ದೆ ಸೆಕ್ಷನ್ 3 ಅಡಿಯಲ್ಲಿ ರಚಿಸುವಂತೆ ಶಿಫಾರಸು ಮಾಡಲಾಗಿದೆ. ಭಾರತ ಸರ್ಕಾರದ ಪರಿಸರ ಮತ್ತು ಅರಣ್ಯ ಸಚಿವಾಲಯ ಈ ಪ್ರಾಧಿಕಾರವನ್ನು ಶಾಸನಾತ್ಮಕ ಸಂಸ್ಥೆಯಾಗಿ ರಚಿಸಬೇಕು. ಈ ಪ್ರಾಧಿಕಾರ ಪಶ್ಚಿಮ ಘಟ್ಟ ರಾಜ್ಯ ಪ್ರಾಧಿಕಾರಗಳ ಜೊತೆ ಸೇರಿ ಒಂದು ಜಾಲ ಸ್ವರೂಪದಲ್ಲಿ ಕಾರ್ಯನಿರ್ವಹಿಸಬೇಕಾಗುತ್ತದೆ. ಈ ರಾಜ್ಯ ಪ್ರಾಧಿಕಾರಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಲಹೆ ಪಡೆದು ನೇಮಕ
ಹೀಗೆ ರಚಿತಗೊಂಡ ರಾಜ್ಯಗಳ ಪಶ್ಚಿಮ ಘಟ್ಟ ಜೀವಿ ಪರಿಸರಾತ್ಮಕ ಪ್ರಾಧಿಕಾರಗಳು ಆಯಾ ರಾಜ್ಯಗಳ ಜೀವಿ ವೈವಿಧ್ಯತಾ ಮಂಡಳಿಗಳು, ಮಾಲಿನ್ಯ ನಿಯಂತ್ರಣ ಮಂಡಳಿಗಳು ಹಾಗೂ ರಾಜ್ಯ ಯೋಜನಾ ಇಲಾಖೆಗಳೊಂದಿಗೆ ನಿಕಟ ಒಡನಾಟವನ್ನಿಟ್ಟುಕೊಂಡು ಕಾರ್ಯನಿರ್ವಹಿಸುವುದು. ಪಶ್ಚಿಮ ಘಟ್ಟ ಅಭಿವೃದ್ಧಿ ಯೋಜನಾ ಕಾರ್ಯಕ್ರಮಗಳನ್ನು ರಾಜ್ಯ ಸರ್ಕಾರ ಈ ರಾಜ್ಯ ಪ್ರಾಧಿಕಾರಗಳ ಮೂಲಕ ರೂಪಿಸಿ ಜಾರಿ ಮಾಡಬಹುದು. ಕೇಂದ್ರ ಮತ್ತು ರಾಜ್ಯ ಪ್ರಾಧಿಕಾರಗಳು ಈಗಾಗಲೇ ಜಾರಿಯಲ್ಲಿರುವ ಪರಿಸರ ಕಾಯ್ದೆಗಳಾದ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972, ಅರಣ್ಯ ಸಂರಕ್ಷಣಾ ಕಾಯ್ದೆ 1980 ಮತ್ತು ನಿಯಮಾವಳಿಗಳು, ಪರಿಸರ ಸಂರಕ್ಷಣಾ ಕಾಯ್ದೆ 1986 ಮತ್ತು ಅದರ ಅಡಿಯಲ್ಲಿ ಮಾಡಲಾಗಿರುವ ಆದೇಶಗಳು ಮತ್ತು ನೋಟಿಫಿಕೇಷನ್ಗಳು, ಜೀವ ವೈವಿಧ್ಯತಾ ಕಾಯ್ದೆ 2002, ವಾಯು ಕಾಯ್ದೆ 1981, ಜಲ ಕಾಯ್ದೆ 1974, ಅರಣ್ಯ ಹಕ್ಕು ಮಾನ್ಯತಾ ಕಾಯ್ದೆ 2006, ಶೆಡ್ಯೂಲ್ ಪ್ರದೇಶಗಳಿಗೆ ಪಂಚಾಯತ್ ವಿಸ್ತರಣಾ ಕಾಯ್ದೆ 1996 ಮತ್ತು ಅದರ ರಾಜ್ಯ ರೂಪಾಂತರಗಳು. ಇಲ್ಲವೇ ಇವೇ ಮುಂತಾದ ಕಾಯ್ದೆಗಳು, ನಿಯಮಾವಳಿಗಳು ಹಾಗೂ ನೋಟಿಫಿಕೇಷನ್ಗಳಿಗನುಸಾರವಾಗಿ ಪೂರಕವಾಗಿ ಕಾರ್ಯನಿರ್ವಹಿಸುವುದು. ಪಶ್ಚಿಮ ಘಟ್ಟ ಜೀವಿ ಪರಿಸರಾತ್ಮಕ ಪ್ರಾಧಿಕಾರಕ್ಕೆ ಅಧ್ಯಕ್ಷರಾಗುವವರು ಪಶ್ಚಿಮ ಘಟ್ಟ ರಾಜ್ಯಗಳಿಗೆ ಸೇರಿದ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಾಗಬಹುದು. ಇಲ್ಲವೇ ಪಶ್ಚಿಮ ಘಟ್ಟ ಸಂರಕ್ಷಣೆಯಲ್ಲಿ ಕಳೆದ 25 ವರ್ಷಗಳಿಂದ ಗಣನೀಯ ಕೊಡುಗೆಗಳನ್ನು ನೀಡಿರುವ ಖ್ಯಾತ ಜೀವಿ ಪರಿಸರ ತಜ್ಞ ಇಲ್ಲವೇ ಸಂರಕ್ಷಣಾ ಜೀವಶಾಸ್ತ್ರಜ್ಞರಾಗಬಹುದು. 24 ಜನ ಸದಸ್ಯರಿರುವ ಈ ಪ್ರಾಧಿಕಾರದಲ್ಲಿ ವಿಜ್ಞಾನ, ಅರ್ಥಶಾಸ್ತ್ರ, ಕಾನೂನು, ಸಮಾಜಶಾಸ್ತ್ರ ಮುಂತಾದ ವಿಷಯಗಳ ಪರಿಣತರು, ಅರಣ್ಯ, ಜಲವಿಜ್ಞಾನ, ಮಣ್ಣು ವಿಜ್ಞಾನ, ಕೃಷಿ, ಭೂಬಳಕೆ, ಜೀವಿ ಪರಿಸರ ಶಾಸ್ತ್ರಗಳಂತಹ ವಿಷಯ ತಜ್ಞ ಸಂಪನ್ಮೂಲ ಪರಿಣಿತರು, ಪ್ರಮುಖ ಬುಡಕಟ್ಟಿನ ಪ್ರತಿನಿಧಿ, ಪ್ರತಿ ರಾಜ್ಯದಿಂದ ಆಯಾ ರಾಜ್ಯಗಳ ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗೆ ಮಹತ್ತರ ಕೊಡುಗೆಗಳನ್ನು ನೀಡಿದ ನಾಗರಿಕ ಸಮಾಜದ ಪ್ರತಿನಿಧಿಗಳು ಸರ್ಕಾರೇತರ ಪ್ರತಿನಿಧಿಗಳಾಗಿರುವುದು ಸೂಕ್ತವೆಂದು ತಂಡ ಅಭಿಪ್ರಾಯಪಟ್ಟಿದೆ. ಇದಲ್ಲದೆ ಕೇಂದ್ರ ಸರ್ಕಾರದ ಪರಿಸರ ಸಚಿವಾಲಯದ ಪ್ರತಿನಿಧಿ, ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ, ಕೇಂದ್ರ ಯೋಜನಾ ಆಯೋಗದಲ್ಲಿ ಪಶ್ಚಿಮ ಘಟ್ಟಗಳ ಪರಿಸರ ವಿಚಾರಗಳನ್ನು ನೋಡಿಕೊಳ್ಳುವ ಒಬ್ಬ ಪ್ರತಿನಿಧಿ, ರಾಷ್ಟ್ರೀಯ ಜೀವ ವೈವಿಧ್ಯ ಪ್ರಾಧಿಕಾರದ ಅಧ್ಯಕ್ಷ, ರಾಜ್ಯ ಪಶ್ಚಿಮ ಘಟ್ಟ ಪ್ರಾಧಿಕಾರಗಳ ಸದಸ್ಯ ಕಾರ್ಯದರ್ಶಿಗಳು ಈ ಪ್ರಾಧಿಕಾರದಲ್ಲಿ ಪದನಿಮಿತ್ತ ಸದಸ್ಯರಾಗಿರುವುದೆಂದು ಸೂಚಿಸಲಾಗಿದೆ. MOEF ನ ಜಂಟಿ ಕಾರ್ಯದರ್ಶಿ ಸ್ಥಾನಕ್ಕೆ ಸಮಾನವಾದ ಒಬ್ಬ ಅಧಿಕಾರಿ ಈ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾಗಿರಬೇಕೆಂದು ಹೇಳಲಾಗಿದೆ. ರಾಜ್ಯ ಪಶ್ಚಿಮ ಘಟ್ಟ ಪ್ರಾಧಿಕಾರ ಪಶ್ಚಿಮ ಘಟ್ಟಗಳು ಹಬ್ಬಿರುವ 6 ರಾಜ್ಯಗಳಲ್ಲಿ 11 ಜನ ಸದಸ್ಯರನ್ನೊಳಗೊಂಡ ರಾಜ್ಯ ಪ್ರಾಧಿಕಾರಗಳನ್ನು ಸಲಹೆ ಮಾಡಲಾಗಿದೆ. ಈ ಪ್ರಾಧಿಕಾರಕ್ಕೆ ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶರು ಅಥವಾ ಪಶ್ಚಿಮ ಘಟ್ಟ ಪ್ರದೇಶದ ಖ್ಯಾತ ಜೀವಿ ಪರಿಸರ ತಜ್ಞರನ್ನು ಅಧ್ಯಕ್ಷರಾಗಿ ನೇಮಿಸಬೇಕಾಗುತ್ತದೆ. ಇದಲ್ಲದೆ ಖ್ಯಾತ ಪರಿಸರ ಕಾನೂನು ತಜ್ಞರು, ಜೀವಿ ಪರಿಸರ ತಜ್ಞರು, 4-6 ಖ್ಯಾತ ನಾಗರಿಕ ಸಮಾಜದ ಪ್ರತಿನಿಧಿಗಳು ಈ ರಾಜ್ಯ ಮಟ್ಟದ ಪ್ರಾಧಿಕಾರದಲ್ಲಿ ಅಧಿಕಾರೇತರ ಸದಸ್ಯರಾಗಿರುತ್ತಾರೆ. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರು ರಾಜ್ಯ ಅರಣ್ಯ ಮತ್ತು ಪರಿಸರ ಮಾಲಿನ್ಯ ಪ್ರಧಾನ ಕಾರ್ಯದರ್ಶಿಗಳು, ರಾಜ್ಯ ಜೀವವೈವಿಧ್ಯ ಮಂಡಳಿಯ ಅಧ್ಯಕ್ಷರು, ರಾಜ್ಯ ಯೋಜನಾ ಮಂಡಳಿಯ ಒಬ್ಬ ಪ್ರತಿನಿಧಿ ಈ ರಾಜ್ಯ ಮಟ್ಟದ ಪ್ರಾಧಿಕಾರದಲ್ಲಿ ಪದನಿಮಿತ್ತ ಸದಸ್ಯರಾಗಿರುತ್ತಾರೆ. ಈ ಪ್ರಾಧಿಕಾರಕ್ಕೆ ಜಂಟಿ ಕಾರ್ಯದರ್ಶಿ ಹುದ್ದೆಗೆ ಸಮಾನವಾದ ಅಧಿಕಾರಿಯೊಬ್ಬರು ಪೂರ್ಣಕಾಲದ ಸದಸ್ಯ ಕಾರ್ಯದರ್ಶಿಗಳಾಗಿರುತ್ತಾರೆ. ಜಿಲ್ಲಾ ಮಟ್ಟದ ಜೀವ ಪರಿಸರಾತ್ಮಕ ಸಮಿತಿಗಳು. ರಾಜ್ಯ ಪ್ರಾಧಿಕಾರಗಳು ತಮ್ಮ ರಾಜ್ಯದ ವ್ಯಾಪ್ತಿಯಲ್ಲಿ ಬರುವ ಪ್ರತಿ ಪಶ್ಚಿಮ ಘಟ್ಟ ಜಿಲ್ಲೆಗಳಲ್ಲಿ ಜಿಲ್ಲಾ ಮಟ್ಟದ ಜೀವಿ ಪರಿಸರಾತ್ಮಕ ಸಮಿತಿಗಳನ್ನು ರಾಜ್ಯ ಸರ್ಕಾರ ಮತ್ತು WGEA ಯ ಮಾರ್ಗದರ್ಶನದಲ್ಲಿ ರಚಿಸುವುದು. ಈ ಸಮಿತಿಯಲ್ಲಿ ವಿಷಯ ತಜ್ಞರು, ಸಂಪನ್ಮೂಲ ಪರಿಣಿತರು ಇರತಕ್ಕದ್ದು. ತನ್ನ ವ್ಯಾಪ್ತಿಯಲ್ಲಿ ಬರುವ ಪ್ರದೇಶದಲ್ಲಿ ಜೀವಿ ಪರಿಸರಾತ್ಮಕ ಸೂಕ್ಷ್ಮ ವಲಯದ ಬಗೆಗಿನ ವಿವಾದವನ್ನು ಪರಾಮರಿಸುವ, ಪರಿಶೀಲಿಸಿ ಬಗೆಹರಿಸುವ ಪ್ರಾಥಮಿಕ ಸಮಿತಿಯಾಗಿದೆ. ಈ ಜಿಲ್ಲಾ ಸಮಿತಿಗಳಲ್ಲೂ ವಿಷಯ ಪರಿಣಿತರು, ಸಂಪನ್ಮೂಲ ವ್ಯಕ್ತಿಗಳು ಇರತಕ್ಕದ್ದು. ವಿಜ್ಞಾನ, ಅರ್ಥಶಾಸ್ತ್ರ,
ಕಾನೂನು, ಸಮಾಜಶಾಸ್ತ್ರ ಮತ್ತಿತರ ವಿಷಯ ತಜ್ಞರನ್ನು ಈ ಸಮಿತಿ ಒಳಗೊಂಡಿರಬೇಕು ಮತ್ತು ಸಂಪನ್ಮೂಲ ವ್ಯಕ್ತಿಗಳು ಅರಣ್ಯ, ಜಲಶಾಸ್ತ್ರ, ಮಣ್ಣು ವಿಜ್ಞಾನ, ಕೃಷಿ, ಭೂಬಳಕೆ, ಜೀವಿ ಪರಿಸರ ಶಾಸ್ತ್ರ ಮುಂತಾದ ವಿಭಾಗಗಳಲ್ಲಿ ಪರಿಣಿತಿ ಹೊಂದಿದವರಾಗಿರಬೇಕು. ಜಿಲ್ಲಾ ಮಟ್ಟದ ಪರಿಸರ ಪ್ರಾಧಿಕಾರಗಳು ಪರ್ಯಾವರಣ ವಾಹಿನಿ ಅಥವಾ ಗೌರವ ವನ್ಯಜೀವಿ ವಾರ್ಡನ್ಗಳ ಮಾದರಿಯಲ್ಲಿ ಪರಿಸರ ಜಾಗೃತಿ ಸ್ವಯಂ ಸೇವಕರನ್ನು ನೇಮಿಸಬಹುದು. ಪಶ್ಚಿಮ ಘಟ್ಟಗಳ ಜೀವಿ ಪರಿಸರಾತ್ಮಕ ಪ್ರಾಮುಖ್ಯತೆ ಬಗ್ಗೆ ಜಾಗೃತಿ ಮೂಡಿಸುವುದು, ಜನಸಹಭಾಗಿತ್ವದ ನಿಗಾವಣೆ ನಡೆಸುವುದು ಈ ಸ್ವಯಂ ಸೇವಕರ ಪ್ರಾಥಮಿಕ ಕೆಲಸವಾಗಬೇಕು. ಈ ಎಲ್ಲ ಸಮಿತಿಗಳು ಪಶ್ಚಿಮ ಘಟ್ಟಗಳ ಅಭಿವೃದ್ಧಿ ಮತ್ತು ಸಂರಕ್ಷಣೆಗೆ ಯೋಜನೆಗಳನ್ನು ಕೆಳ ಹಂತದಿಂದ ಮೇಲಕ್ಕೇರಿಸುವ ಸ್ವರೂಪದಲ್ಲಿ ಜಿಲ್ಲಾ ಮಟ್ಟದಿಂದ ಆರಂಭಿಸುವ ಸಮಿತಿಯಾಗಿ ಕಾರ್ಯ ಮಾಡಬೇಕಾಗುತ್ತದೆ ಮತ್ತು ಇತರ ಅಭಿವೃದ್ಧಿ ಯೋಜನೆಗಳನ್ನು ಪಶ್ಚಿಮ ಘಟ್ಟ ಅಭಿವೃದ್ಧಿ ಯೋಜನೆಯೊಂದಿಗೆ ಜೋಡಿಸುವ ಕಾರ್ಯವನ್ನು ಮಾಡುವುದು ಅಲ್ಲದೆ ಅವುಗಳ ಸಂಯೋಜನೆಗಳನ್ನು ಪರಾಂಬರಿಸುವ ಕಾರ್ಯಗಳನ್ನು ನಿರ್ವಹಿಸಬೇಕಾಗುತ್ತದೆ. ಪಶ್ಚಿಮ ಘಟ್ಟಗಳ ನಿರ್ವಹಣೆಗೊಂದು ಮಾಸ್ಟರ್ ಪ್ಲಾನ್. ಅದು ಏನಂದರೆ, ಈ ಪ್ರಾಧಿಕಾರಗಳ ಪ್ರಮುಖ ಜವಾಬ್ದಾರಿ ಎಂದರೆ ಇಡೀ ಪಶ್ಚಿಮ ಘಟ್ಟಗಳಿಗೆ ಅಗತ್ಯವಾದ ನಿರ್ವಹಣೆ, ಸಂರಕ್ಷಣೆ ಮತ್ತು ಅಭಿವೃದ್ಧಿಯ ಮಹಾಯೋಜನೆಯೊಂದನ್ನು ರೂಪಿಸುವುದು. ಜಿಲ್ಲಾ ಮಟ್ಟದ ಸಮಿತಿಗಳ ಸಮಾಲೋಚನೆಗಳೊಂದಿಗೆ ರಾಜ್ಯಗಳು ತಯಾರಿಸಿದ ಎಲ್ಲ ಪರಿಸರಾತ್ಮಕ ಸೂಕ್ಷ್ಮ ವಲಯಗಳ ಭೂಬಳಕೆ ಮಹಾಕಾರ್ಯ ಯೋಜನೆಯನ್ನು ಪರಿಶೀಲಿಸಿ ಅನುಮೋದಿಸುತ್ತದೆ. ಜಿಲ್ಲಾ ಸಮಿತಿಗಳೊಂದಿಗೆ ಸಮಾಲೋಚಿಸಿ ರಾಜ್ಯ ಸರ್ಕಾರಗಳು ತಯಾರಿಸುವ ಯೋಜನೆಗಳನ್ನು ರಾಷ್ಟ್ರ ಮಟ್ಟದಲ್ಲಿ ಸಂಯೋಜಿಸಿ ರೂಪಿತಗೊಳ್ಳುವ ಮಹಾಯೋಜನೆ ಇದಾಗಿರುತ್ತದೆ. ಈ ಯೋಜನೆ ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿಗೆ ನಿರ್ದಿಷ್ಟವಾಗಿರುತ್ತದೆ. ಈ ಪ್ರದೇಶಗಳ ಜೀವವೈವಿಧ್ಯತೆ, ಜೀವವಾಸ ವೈವಿಧ್ಯತೆಯನ್ನು ಸಂರಕ್ಷಿಸುವುದಲ್ಲದೆ ಸುಸ್ಥಿರ ಅಭಿವೃದ್ಧಿಯನ್ನು ಪ್ರೋತ್ಸಾಹಿಸುವಂತಹ ಯೋಜನೆಯಾಗಬೇಕು. ಈ ಯೋಜನೆ ಮೇಲಿನಿಂದ ಹೇರಲ್ಪಡುವ ಯೋಜನೆಯಾಗದೆ ಗ್ರಾಮ, ತಾಲೂಕು ಮತ್ತು ಜಿಲ್ಲೆಗಳ ಹಂತಗಳಲ್ಲಿ ರೂಪಿತಗೊಂಡು ಕೆಳ ಹಂತದಿಂದ ಮೇಲಕ್ಕೇರುವ ಸ್ವರೂಪದ ಯೋಜನೆಯಾಗಿ ರೂಪಿತಗೊಳ್ಳಬೇಕು. ಹಾಗಾಗಿ ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ಧಿಗಾಗಿ ಅತ್ಯಂತ ವಿಕೇಂದ್ರೀಕೃತ ಯೋಜನೆಗಳನ್ನು ಬೇರು ಹಂತದಲ್ಲಿ ರೂಪಿಸುವ ಮತ್ತು ಜಾರಿಗೊಳಿಸುವ ಆಶಯವನ್ನು ಪ್ರತಿಪಾದನೆ ಮಾಡಲಾಗಿದೆ. ಇಂತಹ ಒಂದು ಮಾಸ್ಟರ್ ಪ್ಲಾನನ್ನು ಪಶ್ಚಿಮ ಘಟ್ಟಗಳಿಗಾಗಿಯೇ ರೂಪಿಸಿ ಅನುಮೋದಿಸುವುದು ಈ ಪ್ರಾಧಿಕಾರದ ಜವಾಬ್ದಾರಿಯಾಗಿರುತ್ತದೆ. ಪಶ್ಚಿಮ ಘಟ್ಟಗಳ ಪರಿಸರಾತ್ಮಕ ತೀರ್ಮಾನಗಳು ಅಲ್ಲಿಯ ಜೀವಿ ಪರಿಸರಗಳ ಮೇಲೆ ಹಾಗೂ ಅಲ್ಲಿಯ ಸಮುದಾಯಗಳ ಸಾಮಾಜಿಕ ಜಾಲದ ಮೇಲೆ ದುಷ್ಪರಿಣಾಮ ಉಂಟು ಮಾಡಬಹುದಾದ ಚಟುವಟಿಕೆಗಳನ್ನು ನಿರ್ಬಂಧಿಸುವ, ನಿಯಂತ್ರಿಸುವ ಮತ್ತು ನಿರ್ವಹಿಸುವ ಪ್ರಾಮಾಣಿಕ ಮಾನದಂಡಗಳನ್ನಷ್ಟೇ ನಿರೂಪಿಸುತ್ತಿದೆ. ಪಶ್ಚಿಮ ಘಟ್ಟಗಳ ಜೀವಿ ಪರಿಸ್ಥಿತಿಯ ಮೇಲೆ ಪ್ರಭಾವ ಬೀರುವ ಚಟುವಟಿಕೆಗಳನ್ನು ನಿಗಾವಣೆ ಮಾಡುವುದು ಮತ್ತು ಸಂಶೋಧನೆಗಳನ್ನು ಸಂಯೋಜಿಸಿ ಪ್ರೋತ್ಸಾಹಿಸುವುದು ಪಶ್ಚಿಮ ಘಟ್ಟ ಪ್ರಾಧಿಕಾರದ ಕಾರ್ಯವಾಗಿರುತ್ತದೆ. ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ನಿರ್ವಹಿಸಲು ಪರಿಸರ ಸಂರಕ್ಷಣಾ ಕಾಯ್ದೆಯ ಸೆಕ್ಷನ್ 3(2) ಎಲ್ಲ ಅಧಿಕಾರಗಳನ್ನು ಪಶ್ಚಿಮ ಘಟ್ಟ ಪ್ರಾಧಿಕಾರಕ್ಕೆ ವಹಿಸುವುದು. ಅವಕಾಶ ಕಲ್ಪಿಸಬಹುದಾದ ಯೋಜನೆಗಳಿಗೆ ಮತ್ತು ಚಟುವಟಿಕೆಗಳಿಗೆ ಗರಿಷ್ಠ ಮಿತಿ ಹಾಕುವ ಗಾತ್ರ ಮತ್ತು ಸ್ವರೂಪವನ್ನು ವಿವಿಧ ಹಂತದಲ್ಲಿ ನಿರ್ಧರಿಸುವ ಪ್ರಾದೇಶಿಕ ಯೋಜನೆಗಳನ್ನು ರೂಪಿಸುವಾಗ ಅವುಗಳ ಸಂಚಿತ ಪರಿಣಾಮಗಳನ್ನು ಪರಿಗಣಿಸುವ ಕ್ರಮಗಳನ್ನು ಪ್ರಾಧಿಕಾರ ಅನುಸರಿಸುವುದು. ಪಶ್ಚಿಮ ಘಟ್ಟಗಳ ಜೀವಿ ಪರಿಸರಾತ್ಮಕ ಕ್ಷೇತ್ರಗಳ ಸಂರಕ್ಷಣೆ, ಸುಸ್ಥಿರ ನಿರ್ವಹಣೆ ಮತ್ತು ನಿಯಂತ್ರಣ ಕಾರ್ಯಗಳನ್ನು ಮಾಡಲು ಅಗತ್ಯವಾದ ಇತರ ಎಲ್ಲ ಕ್ರಮಗಳನ್ನು ಈ ಪ್ರಾಧಿಕಾರ ಕೈಗೊಳ್ಳಬೇಕು. ಪ್ರಾಧಿಕಾರಗಳ ಅಧಿಕಾರದ ಅವಧಿ. ಪಶ್ಚಿಮ ಘಟ್ಟ ಜೀವಿ ಪರಿಸರಾತ್ಮಕ ಪ್ರಾಧಿಕಾರಗಳ ಮತ್ತು ಸಮಿತಿಯ ಸದಸ್ಯರ ಅಧಿಕಾರದ ಅವಧಿ 5 ವರ್ಷಗಳಾಗಿರುತ್ತದೆ. ಅಪರಾಧಗಳ ವಿಚಾರಣೆ ನಡೆಸುವುದು. ನಿಗದಿತ ಸ್ವರೂಪದಲ್ಲಿ ರಾಷ್ಟ್ರ, ರಾಜ್ಯ ಅಥವಾ ಜಿಲ್ಲಾ ಮಟ್ಟದ ಪ್ರಾಧಿಕಾರದ ನಿಗದಿತ ಅಧಿಕಾರಿಯೊಬ್ಬರ ಮೂಲಕ ಸಲ್ಲಿಸಲಾದ ದೂರುಗಳನ್ನು ಮಾತ್ರ ನ್ಯಾಯಾಲಯ ವಿಚಾರಣೆಗೆ ಸ್ವೀಕರಿಸತಕ್ಕದ್ದು. ಬೇರಾವುದೇ ರೀತಿಯ ದೂರುಗಳನ್ನು ಸ್ವೀಕರಿಸುವಂತಿಲ್ಲ. ಪಶ್ಚಿಮ ಘಟ್ಟಗಳ ಪರಿಸರ ಮತ್ತು ಜೀವಿ ಪರಿಸರಾತ್ಮಕ ಪರಿಸ್ಥಿತಿಯ ಮೇಲೆ ದುಷ್ಪರಿಣಾಮ ಬೀರುವ
ಯಾವುದೇ ಕಾರ್ಯಚಟುವಟಿಕೆ ಬಗ್ಗೆ ಅಥವಾ ಪಶ್ಚಿಮ ಘಟ್ಟ ಪ್ರಾಧಿಕಾರದ ಘೋಷಿತ ಉದ್ದೇಶಗಳ ಉಲ್ಲಂಘನೆ ಬಗ್ಗೆ ಯಾವುದೇ ನಾಗರಿಕ ಜಿಲ್ಲಾ, ರಾಜ್ಯ ಅಥವಾ ರಾಷ್ಟ್ರ ಮಟ್ಟದ ಪ್ರಾಧಿಕಾರಕ್ಕೆ ನಿಗದಿತ ನಮೂನೆಯಲ್ಲಿ ನೋಟಿಸ್ ಮೂಲಕ ದೂರು ದಾಖಲಿಸಿ ನಾಗರಿಕ ಮೊಕದ್ದಮೆ ಹೂಡಲು ಅವಕಾಶ ಕಲ್ಪಿಸಲಾಗಿದೆ. ಶೆಡ್ಯೂಲ್ನಲ್ಲಿ ಪಟ್ಟಿ ಮಾಡಲಾಗಿರುವ ವಿಭಾಗೀಯ ಮಾರ್ಗದರ್ಶನಗಳಿಗನುಸಾರವಾಗಿ ಪಶ್ಚಿಮ ಘಟ್ಟಗಳ ಜೀವಿ ಪರಿಸರಾತ್ಮಕ ಸೂಕ್ಷ್ಮ ವಲಯದ ಮೇಲಿನ ನಿಯಮಾವಳಿಗಳ ಉಲ್ಲಂಘನೆಗಳಿಂದಾಗಿ ಅಥವಾ ಯಾವುದೇ ಚಟುವಟಿಕೆಯಿಂದಾಗಲಿ ಅಥವಾ ವ್ಯಕ್ತಿಗಳ ಚಟುವಟಿಕೆಯಿಂದಾಗಲಿ ಯಾವುದೇ ಸಂಸ್ಥೆಯ ಅಥವಾ ಪ್ರಾಧಿಕಾರದ ಚಟುವಟಿಕೆಗಳಿಂದ ತೊಂದರೆಗೀಡಾದರೆ ಆ ವ್ಯಕ್ತಿ ನಿಗದಿತ ನಮೂನೆಯಲ್ಲಿ ಜೀವಿ ಪರಿಸರಾತ್ಮಕ ಸಮಿತಿಯ ಮೂಲಕವಾಗಲಿ, ರಾಜ್ಯ ಪ್ರಾಧಿಕಾರದ ಮೂಲಕವಾಗಲಿ ಇಲ್ಲವೇ ರಾಷ್ಟ್ರ ಪ್ರಾಧಿಕಾರದ ಮೂಲಕವಾಗಲಿ ಸಂಬಂಧಿಸಿದ ಅಧಿಕಾರಿಯನ್ನು ಸಂಪರ್ಕಿಸಬಹುದು. ಈ ಸಂಬಂಧಿಸಿದ ಅಧಿಕಾರಿ 30 ದಿನಗಳೊಳಗಾಗಿ ಈ ದೂರಿಗೆ ಪ್ರತಿಕ್ರಿಯಿಸತಕ್ಕದ್ದು ಮತ್ತು ಈ ಮೊಕದ್ದಮೆಯನ್ನು 6 ತಿಂಗಳ ಕಾಲಾವಧಿಯಲ್ಲಿ ಅಥವಾ ಅದಕ್ಕಿಂತಲೂ ಮುಂಚಿತವಾಗಿ ಇತ್ಯರ್ಥಪಡಿಸತಕ್ಕದ್ದು. ವಿಶೇಷ ಸಂದರ್ಭಗಳಲ್ಲಿ ಸಕಾರಣಗಳನ್ನು ದಾಖಲಿಸಿ ಈ ಅವಧಿಯನ್ನು ವಿಸ್ತರಿಸಬಹುದು. ಪ್ರಕರಣದ ವಿಚಾರಣೆಯ ಸಂದರ್ಭದಲ್ಲಿ ಸಂಬಂಧಿಸಿದ ಎಲ್ಲರ ಅಭಿಪ್ರಾಯಗಳನ್ನು ಮಂಡಿಸಲು ಸಾಕಷ್ಟು ಅವಕಾಶ ನೀಡಿ ಅವರ ಅಭಿಪ್ರಾಯಗಳನ್ನು ಕೇಳಿದ ನಂತರವೇ ವಿವಾದ ಪರಿಹಾರವನ್ನು ರೂಪಿಸುವುದು. ಪಶ್ಚಿಮ ಘಟ್ಟ ಸಂರಕ್ಷಣಾ ಮತ್ತು ನಿರ್ವಹಣಾ ಫೌಂಡೇಶನ್. ಕೇಂದ್ರ ಸರ್ಕಾರ ಅನೇಕ ವಿಸ್ತರಣಾ ಚಟುವಟಿಕೆಗಳಿಗೆ ಬೆಂಬಲ ನೀಡಲು ಪಶ್ಚಿಮ ಘಟ್ಟ ಪ್ರಾಧಿಕಾರದ ಮುಖಾಂತರ ಪ್ರತ್ಯೇಕವಾದ ಮತ್ತು ಮಿತೀಯವಾದ ಸ್ವತಂತ್ರವಾದ ಪಶ್ಚಿಮ ಘಟ್ಟ ಸಂರಕ್ಷಣಾ ಮತ್ತು ನಿರ್ವಹಣಾ ಫೌಂಡೇಶನ್ ಒಂದನ್ನು ಸ್ಥಾಪಿಸುವುದು. ಅತ್ಯಂತ ದೃಢವಾದ ಪರಿಸರಾತ್ಮಕ ನಿರ್ಣಯಗಳನ್ನು ಕೈಗೊಳ್ಳಲು ಅಥವಾ ಕ್ಷೇತ್ರ ವೀಕ್ಷಣೆ ಮತ್ತು ಅಂದಾಜುಗಳನ್ನು ಮಾಡಲು, ಪರಿಣಿತರ ಅಭಿಪ್ರಾಯಗಳನ್ನು ಪಡೆಯಲು, ನಿರ್ದಿಷ್ಟ ವಿಷಯಗಳ ಮೇಲಿನ ಹೆಚ್ಚಿನ ಸಂಶೋಧನೆಗಳು ಮಾಡಲು ಈ ಫೌಂಡೇಶನ್ ಹಣವನ್ನು ಬಳಸಿಕೊಳ್ಳಬಹುದು.
ಸಂಕಟ. ಪ್ರೊಫೆಸರ್ ಮಾಧವ ಗಾಡ್ಗೀಳ್ ನೇತೃತ್ವದ ಪರಿಸರ ಪರಿಣಿತರ ತಂಡವನ್ನು ನೇಮಕ ಮಾಡಿದಾಗ ಪರಿಸರ ಮತ್ತು ಅರಣ್ಯ ಸಚಿವರಾಗಿದ್ದವರು ಪ್ರೊಫೆಸರ್ ಜಯರಾಮ ರಮೇಶ್ರವರು. 18 ತಿಂಗಳಲ್ಲಿ ತಂಡ ತನ್ನ ಅಂತಿಮ ವರದಿಯನ್ನು ಸಲ್ಲಿಸುವ ಹೊತ್ತಿಗೆ ಮಂತ್ರಿಗಳ ಬದಲಾವಣೆಯಾಗಿತ್ತು. ಜಯರಾಮ್ ರಮೇಶ್ರವರ ಸ್ಥಾನದಲ್ಲಿ ಶ್ರೀಮತಿ ಜಯಂತಿ ನಟರಾಜನ್ ವಿರಾಜಮಾನರಾಗಿದ್ದರು. ಮಂತ್ರಾಲಯದಲ್ಲಿ ಮಂತ್ರಿಗಳ ಬದಲಾವಣೆಯೊಂದಿಗೆ ಮಂತ್ರಾಲಯದ ಕೆಲವು ವಿಚಾರಗಳ ಬಗ್ಗೆ ಸರ್ಕಾರದ ಮನೋಭಾವ ಮತ್ತು ದೃಷ್ಟಿಕೋನದಲ್ಲಿ ಅದೆಂತಹ ಬದಲಾವಣೆ ಬರಬಲ್ಲದು ಎಂಬುದಕ್ಕೆ ಇದೊಂದು ಶ್ರೇಷ್ಠ ನಿದರ್ಶನ. ಮಾಧವ ಗಾಡ್ಗೀಳ್ ನೇತೃತ್ವದ ಪರಿಸರ ಪರಿಣಿತ ವರದಿ ಹೊಸ ಮಂತ್ರಿಗಳಿಗೆ ಸರ್ವತಾ ರುಚಿಸಲಿಲ್ಲ. ಹಾಗಾಗಿ ಅವರು ಅದನ್ನು ಬಹಿರಂಗವಾಗಿ ಸಾರ್ವಜನಿಕವಾಗಿ ಬಿಡುಗಡೆ ಮಾಡುವುದನ್ನು ತಡೆಯಲು ಪ್ರಯತ್ನಿಸಿದರು. ಆದರೆ ಅತ್ಯಂತ ಬದ್ಧತೆಯಿಂದ ಕೆಲಸ ಮಾಡುವ ಪರಿಸರ ಕಾರ್ಯಕರ್ತರ ಪರಿಶ್ರಮದಿಂದಾಗಿ ಅದನ್ನು ಸಾರ್ವಜನಿಕವಾಗಿ ಬಿಡುಗಡೆ ಮಾಡಲೇಬೇಕಾಯಿತು. ಈ ವರದಿ ಬಿಡುಗಡೆ ಮಾಡಿದ ನಂತರ ಅದನ್ನು ಸರ್ಕಾರದ ಹಂತದಲ್ಲಿ ಪರಿಶೀಲಿಸಿ ಜಾರಿಗೊಳಿಸುವ ಯಾವ ಪ್ರಯತ್ನವೂ ಕೇಂದ್ರ ಸರ್ಕಾರ ಮಾಡಲಿಲ್ಲ. ಕನಿಷ್ಠ ಅದನ್ನು ಪೂರ್ಣವಾಗಿ ಅಥವಾ ಆಂಶಿಕವಾಗಿ ಅಂಗೀಕರಿಸುವ ಇಲ್ಲವೇ ಸಂಪೂರ್ಣವಾಗಿ ತಿರಸ್ಕರಿಸುವ ಗೋಜಿಗೂ ಸರ್ಕಾರ ಹೋಗಲಿಲ್ಲ. ಆದರೆ ಅದರ ಬಗ್ಗೆ ಸರ್ಕಾರ ತನ್ನ ಸ್ಪಷ್ಟವಾದ ಅಭಿಪ್ರಾಯ ಮತ್ತು ತೀರ್ಮಾನವನ್ನು ನೀಡದೆ ಹೋದದ್ದು ಅತ್ಯಂತ ದುರದೃಷ್ಟಕರವಾದ ಬೆಳವಣಿಗೆ. ಮಾಧವ ಗಾಡ್ಗೀಳ್ ಸಮಿತಿ ಸಂಬಂಧಿಸಿದ ರಾಜ್ಯ ಸರ್ಕಾರಗಳೊಂದಿಗೆ ನಡೆಸಿದ ಸಮಾಲೋಚನೆಗಳ ಬಗ್ಗೆ ಸಾರ್ವಜನಿಕರೊಂದಿಗೆ ಮತ್ತು ಪಣದಾರರ ಅಭಿಪ್ರಾಯ ಸಂಗ್ರಹಣೆ ಬಗ್ಗೆ ತನ್ನ ಅಪನಂಬಿಕೆಯನ್ನು ಅತ್ಯಂತ ಸ್ಪಷ್ಟವಾಗಿ ರುಜುವಾತು ಮಾಡಿತು. ಇದು ಇಷ್ಟಕ್ಕೆ ನಿಲ್ಲಲಿಲ್ಲ. ಉನ್ನತ ಹಂತದ ಕಾರ್ಯತಂಡದ ರಚನೆ. ಮಂತ್ರಾಲಯದ ಮೇಲಿನ ಕೋರಿಕೆಗೆ ಎಲ್ಲ ಸಂಬಂಧಿಸಿದ ರಾಜ್ಯ ಸರ್ಕಾರಗಳು ತಮ್ಮ ವಿರೋಧವನ್ನು ಆಕ್ಷೇಪಣೆಗಳನ್ನು ಅಧಿಕೃತವಾಗಿ ದಾಖಲಿಸಿದವು. ಇದಲ್ಲದೆ ಸುಮಾರು 1750 ಪ್ರತಿಕ್ರಿಯೆಗಳು ಮಂತ್ರಾಲಯಕ್ಕೆ ಬಂದವು. ಅದರಲ್ಲಿ ಅತ್ಯಂತ ಪ್ರಮುಖವಾಗಿ ಪಶ್ಚಿಮ ಘಟ್ಟಗಳ ಸಂಕೀರ್ಣವಾದ ಅಂತರ್ರಾಜ್ಯ ಸಂಬಂಧಗಳ ಬಗ್ಗೆ, ಪಾರಿಸಾರಿಕ ಸೂಕ್ಷ್ಮ ವಲಯಗಳ ಮರುಗುರುತಿಸುವಿಕೆಯ ಬಗ್ಗೆ ಮತ್ತು ಆ ವಲಯದಲ್ಲಿ ನಿರ್ದಿಷ್ಟ ಚಟುವಟಿಕೆಗಳನ್ನು ನಿಯಂತ್ರಿಸುವ ಬಗ್ಗೆ ವ್ಯಾಪಕವಾಗಿ ಪ್ರತಿಕ್ರಿಯೆಗೆ ಬಂದವು. ಸರ್ಕಾರ ಇವುಗಳನ್ನು ಗಂಭೀರವಾಗಿ ಪರಿಶೀಲಿಸಿ ತನ್ನ ತೀರ್ಮಾನವನ್ನು ಕೈಗೊಳ್ಳಬಹುದಿತ್ತು. ಆದರೆ ಅದು ಹಾಗೆ ಮಾಡದೆ ತನ್ನ ಜವಾಬ್ದಾರಿಯನ್ನು ಮತ್ತೊಂದು ಸಮಿತಿಗೆ ವರ್ಗಾಯಿಸಲು ಮುಂದಾಯಿತು. ಗೆಳೆಯರೆ, ಗ್ರಾಮ ಸ್ವರಾಜ್ಯ ಮೀಡಿಯಾ ಶ್ರೀಯುತ ಗಾಡ್ಗೀಳ್ರವರ ವರದಿಯ ಪ್ರಮುಖ ಅಂಶಗಳನ್ನು ಹಲವು ಕಂತುಗಳಲ್ಲಿ ಬಿಡುಗಡೆ ಮಾಡಲು ತೀರ್ಮಾನಿಸಿದೆ. ಇದು ಪ್ರಾರಂಭಿಕ ಮೊದಲನೇ ಕಂತಾಗಿದ್ದು ರಾಜ್ಯದ ಅಭಿವೃದ್ಧಿ ಮತ್ತು ಪರಿಸರ ರಕ್ಷಣೆ ಹಾಗೂ ಭವಿಷ್ಯದ ದೃಷ್ಟಿಯಿಂದ ನಾವೆಲ್ಲರೂ ಪಶ್ಚಿಮ ಘಟ್ಟಗಳ ಉಳಿವಿಗಾಗಿ ಗಾಡ್ಗೀಳ್ರವರ ವರದಿಯ ಶಿಫಾರಸುಗಳನ್ನು ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆ ಇದ್ದು, ಆ ಮುಖಾಂತರ ರಾಜ್ಯದ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಗ್ರಾಮ ಸಭೆಗಳ ಮುಖಾಂತರ ಮತ್ತು ನಗರ ಪ್ರದೇಶಗಳಲ್ಲಿ ವಾರ್ಡ್ ಸಭೆಗಳ ಮುಖಾಂತರ ಹಕ್ಕೊತ್ತಾಯಗಳನ್ನು ಮಂಡಿಸುವ ಮುಖಾಂತರ ಅಭಿವೃದ್ಧಿ ಹೆಸರಲ್ಲಿ ಪಶ್ಚಿಮ ಘಟ್ಟದ ವಿನಾಶಕ್ಕೆ ಕಾರಣೀಭೂತರಾಗುತ್ತಿರುವ ದುಷ್ಟಕೂಟವನ್ನು ತಡೆಯಲೇಬೇಕಾಗಿದೆ. ನಮ್ಮ ಮುಂದಿನ ಪೀಳಿಗೆ ಭವಿಷ್ಯಕ್ಕಾಗಿ ಪಶ್ಚಿಮ ಘಟ್ಟವನ್ನು ಉಳಿಸಲು ನಮ್ಮ ರಾಜಕೀಯ ಹಿನ್ನೆಲೆಯನ್ನು ಬದಿಗಿಡಲೇಬೇಕಾಗಿದೆ. ಆ ಮುಖಾಂತರ ಮಾತ್ರ ಎಲ್ಲ ರಾಜಕೀಯ ಪಕ್ಷಗಳ ಶಾಸಕರನ್ನು ಹಾಗೂ ಸಂಸದರನ್ನು ಕೇಳಲು ಮತ್ತು ಹೇಳಲು ಸಾಧ್ಯವಾಗುತ್ತದೆ. ಈ ಕೂಡಲೇ ಗಾಡ್ಗೀಳ್ರವರ ವರದಿ ಕನ್ನಡದ ಪ್ರತಿ ಗ್ರಾಮ ಪಂಚಾಯಿತಿ ಹಾಗೂ ಪಟ್ಟಣ ಪಂಚಾಯಿತಿ, ಪುರಸಭೆ, ನಗರಸಭೆ ಮತ್ತು ಕಾರ್ಪೊರೇಷನ್ಗೆ ಕರೆ ಕೊಟ್ಟು ವರದಿಯನ್ನು ಜನಸಾಮಾನ್ಯರಿಗೆ ಒದಗಿಸಿ ಗ್ರಾಮ ಸಭೆ ಮತ್ತು ವಾರ್ಡ್ ಸಭೆಗಳಲ್ಲಿ ಚರ್ಚಿಸುವಂತಾಗಬೇಕಿದೆ. ಆತ್ಮೀಯ ಬಂಧುಗಳೇ, ಇದು ನಿಮ್ಮೆಲ್ಲರ ಜವಾಬ್ದಾರಿಯಾಗಿದ್ದು, ಯಾರೋ ಮಾಡುತ್ತಾರೆಂದು ಕೈಕಟ್ಟಿ ಕುಳಿತಲ್ಲಿ ಸರ್ವನಾಶ ಖಂಡಿತ ಎಂಬುದನ್ನು ಈಗಾಗಲೇ ದೊಡ್ಡ ಪ್ರಮಾಣದಲ್ಲಿ ಕೇರಳದ ವಯನಾಡಿನ ಮತ್ತು ಕೊಡಗು, ಉತ್ತರ ಕನ್ನಡ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಸಣ್ಣ ಪ್ರಮಾಣದಲ್ಲಿ ಅಪಾಯಗಳು ಸಂಭವಿಸಿದ್ದು, ದೊಡ್ಡ ಅನಾಹುತಗಳು ಸಂಭವಿಸುವ ಮುಂಚೆ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಈ ಪರಿಸರ ಸಮಸ್ಯೆಗೆ ಮೂಲ ಕಾರಣ ನಮ್ಮ ಶಾಸಕರು ಹಾಗೂ ಸಂಸದರೇ ಆಗಿದ್ದಾರೆ. ಅವರನ್ನು ಗೌರವಯುತವಾಗಿ ಕನ್ನಡದಲ್ಲಿ ಸಂಪೂರ್ಣ ವರದಿಯನ್ನು ಕೇಳಲು ಮುಂದಾಗಬೇಕೆಂದು ಗ್ರಾಮ ಸ್ವರಾಜ್ಯ ಮಾಧ್ಯಮ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತದೆ.
ನಾನು ನನ್ನ ಜವಾಬ್ದಾರಿಯನ್ನು ನಿರ್ವಹಿಸುವ ಹಿನ್ನೆಲೆಯಲ್ಲಿ ಸುಲಭವಾಗಿ ಅರ್ಥವಾಗುವಂತೆ ಕನ್ನಡದಲ್ಲಿ ವಿಡಿಯೋಗಳನ್ನು ಬಿಡುಗಡೆ ಮಾಡುತ್ತೇನೆ. ಜವಾಬ್ದಾರಿ ನೀವುಗಳು ಹೊತ್ತುಕೊಳ್ಳುತ್ತೀರೆಂದು ಆಶಿಸುತ್ತೇನೆ. ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ತಾವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ವಿನಂತಿಸುತ್ತೇನೆ. ಆ ಮುಖಾಂತರ ವರದಿಯ ಮುಂದಿನ ಭಾಗವನ್ನು ವೀಕ್ಷಿಸಬಹುದಾಗಿದೆ. ನಿಮ್ಮ ಸಂಪರ್ಕದಲ್ಲಿ ಎಲ್ಲ ಗೆಳೆಯರಿಗೂ ಈ ವಿಡಿಯೋವನ್ನು ಹಂಚಿಕೊಳ್ಳುವ ಮುಖಾಂತರ ತಾವುಗಳು ತಮ್ಮ ಅಭಿಪ್ರಾಯಗಳನ್ನು ಸರಿ ತಪ್ಪುಗಳನ್ನು ಕಮೆಂಟ್ ಮುಖಾಂತರ ಹಂಚಿಕೊಳ್ಳಲು ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ.